ಅಭಿಮಾನಿಗಳು ಏನು ಮಾತಾಡೋದು ಇವಾಗ ಒಂದು ಜೀವನ ಕಿತ್ತು ಪಕ್ಕಕ್ಕಿಟ್ಟಂಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಉಸಿರನ್ನ ಕಿತ್ತು ಪಕ್ಕಕ್ಕಿಟ್ಟಂಗಿದೆ ಏನಂತ ಮಾತಾಡೋಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ 14 ವರ್ಷದಿಂದ ಹೋರಾಡ್ಕೊಂಡೇ ಬಂದಿದ್ದೀವಿ ಅಭಿಮಾನಿಗಳು ನಮ್ಗೆ ಯಾರೂ ನ್ಯಾಯ ಕೊಡಿಸಿಲ್ಲ ಸರ್ ನಿಮ್ಮನ್ನು ಸೇರಿಸಿ ಮಾಧ್ಯಮದವ್ರನ್ನು ಸೇರಿಸಿ ಯಾರೂ ನಮಗೆ ನ್ಯಾಯ ಕೊಡಿಸ್ಲಿಲ್ಲ ಎಲ್ಲ ಮಾಡಿದ್ದೀವಿ ಸರ್ ಎಲ್ಲರೂ ಮಾಡಿದ್ದೀವಿ ಎಲ್ಲರೂ ಇದು ಮಾಡಿದ್ದೀವಿ ಕುಟುಂಬದವ್ರಿಗೆ ಇವಾಗ ಮೈಸೂರಲ್ಲಿ ಸಿಕ್ಕಿದೆ ಸರ್ ಅದರಿಂದ ಅವರು ನಮ್ಮ ಕಡೆ ಕಾಳಜಿ ತೋರಿಸ್ತಾ ಇಲ್ಲ ಸರ್ ಕಾಳಜಿ ಇಲ್ಲ ಅವರಿಗೆ ಮೈಸೂರಲ್ಲಿ ಎಲ್ಲ ಸಿಗಬೇಕಾಗಿರೋದು ಸಿಕ್ಕಿದೆ ಇನ್ನು ಇದರ ಅವಶ್ಯಕತೆ ಅವ್ರಿಗಿಲ್ಲ ನಮಗೆ ಬೇಕಾಗಿರೋದು ನಮಗೆ ಮಾತ್ರ ಅಭಿಮಾನಿಗಳಿಗೆ ಬೇಕಾಗಿರೋದು ಇದು ನಾವು ಅಭಿಮಾನಿಗಳು ಹೋರಾಡ್ತಾ ಇದ್ದೀವಿ ಅಷ್ಟೇ ಸರ್ ಎಲ್ಲ ಆರ್ಡ್ರ್ ಆಗಿದೆ ಸರ್ ಆರ್ಡ್ರ್ ಆಗಿದ್ರೂ ಕೂಡ ಇಲ್ಲಿ ಬಿಟ್ಕೊಡೋದಕ್ಕೆ ಮೀನಾ ಮೇಸ ಎಣಿಸ್ತಾ ಇದ್ದಾರೆ ಸರ್ ಯಾಕಂದರೆ ಅವ್ರಿಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಸರ್ ಯಾಕಂದರೆ ಇಲ್ಲಿ ದೊಡ್ಡದಾಗಿ ಇವಾಗ ನೈಸ್ ರೋಡ್ ಆಗಿದೆ ಇಲ್ಲಿ ಮೆಟ್ರೋ ಬಂದಿದೆ ಇವಾಗ ದೊಡ್ಡದಾಗಿ ಚೆನ್ನಾಗಿ ಓಡ್ತಾ ಇದೆ ಒಂದು ಎಲ್ಲ ಇದಾಗಿದೆ ಇವಾಗ ಏನಂತಂದರೆ ಕೋಟಿ ದುಡ್ಡು ಸಿಗುತ್ತೆ ಅವ್ರಿಗೆ ಅವ್ರು ಏನಕ್ಕೆ ಸರ್ ಬಿಟ್ಕೊಡ್ತಾರೆ ಅದು ಅಭಿಮಾನಿಗಳಿಗೆ ಅವ್ರಿಗೆ ದುಡ್ಡೇ ಮುಖ್ಯ ಅಂದಿದ್ರೆ ನಾವು ಅಭಿಮಾನಿಗಳು ಕೊಟ್ಟು ತಗೊಳ್ಳೋದಕ್ಕೆ ರೆಡಿ ಇದ್ವಿ ಸರ್ ಹೌದು ಸರ್ ಹೌದು ಸರ್ ಇವಾಗ 75ನೇ ಜನ್ಮ ದಿನೋತ್ಸವನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ 75ನೇ ವರ್ಷದ ಹುಟ್ಟುಹಬ್ಬಕ್ಕೆ ಏನಾದ್ರೂ ಒಂದು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ ಏನಾದರೂ ಮಾಡೇ ಮಾಡ್ತೀವಿ ಅನ್ನೋ ಭಯಕ್ಕೆ ರಾತ್ರಿ ಕಳ್ಳರ ಥರ ಹೊಡೆದಾಕಿದ್ದಾರೆ ಅಷ್ಟೇ ರಾಧಾ ಗಂಗಾಧರ್ ಅಂತ ಸರ್ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮಹಿಳಾ ಅಧ್ಯಕ್ಷ